ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೋ ಏನೋ ಅಲ್ಲ ಕಡೆ ಮುಟೆ, ನಿನ್ನೂ ಒಬ್ಬ ಮದುವೆ ಆಗಕ್ ಬಂದವನೇ ಅಂದ್ರೆ ಹೆಂಗಿರ್ಬೇಕು ನೀನು? ಡಿಜೆ ಬಾರಿಸ್ಕೊಂಡು ಊರ್ ತುಂಬಾ ಲೈಟ್ ಉರ್ಸಿ ಕುಣಿತಾ ಇರ್ಬೇಕು. ಆದ್ರೆ ನನಗ ಆ ಹುಡುಗನ್ ನೆನ್ಸ್ಕೊಂಡ್ರೆ ಎಷ್ಟು ಬೇಜಾರಾಯ್ತೈತಂದ್ರೆ ಅವನ ಅದೆಷ್ಟು ಬರ್ಗೆಟ್ಟಿದ್ನೋ ಏನೋ, ಅದ್ ಯಾವ ಜನ್ಮದಲ್ಲಿ ಜಾರಿ ಹಂದಿ ಗುಡುಗ್ ಬಿದ್ದಿದ್ನೋ, ಈ ಜನ್ಮದಲ್ಲಿ ಈ ಪಾರ ಮಂದಿ ಜೊತೆ ಮದ್ವೆ ಕೊಪ್ಕೊಂಡವನಲ್ಲ. ಬೇಕಾದ್ದೆ ಕಣೆ, ಆದ್ರೂ ನೋಡಕ್ಕೆ ನನ್ನ ಸ್ಟ್ಯಾಂಡ್ಸಮ್ ಆಗಿರಲ್ಲ. ಹೌದು, ಸಂಸಾರ ಮಾಡೋದಕ್ಕೆ ಹ್ಯಾಂಡ್ಸಮ್ ಆಗಿರ್ಬೇಕಾಗಿಲ್ಲ ಅಲ್ವಾ? ಇಂಡಿ ಬೂಸ ಹಾಕೊಂಡಿದ್ರೆ ಸಾಕು ಅಲ್ವೇನೆ ಜೆಸಿಬಿ? ಬೇಡ, ನಾನ್ ಮೊದ್ಲೇ ಕೋಪ ತುದೀಲಿದ್ದೀನಿ. ಏನು ತುದಿಲಿದ್ಯಾ? ಹಂಗಾರೆ ಬಿದ್ಬಿಡೆ, ಅವಾಗ ಊರೇ ನೆಮ್ಮದಿಯಾಗಿರುತ್ತೆ. ಬೀಳದ್ ಬೀಳ್ತ್ಯಾ, ಒಸಿ ನೋಡ್ಕೊಂಡ್ ಬೀಳು. ಸುನಾಮಿನೋ ಸುಂಟ್ರುಗಳೇನೋ ಎದ್ಬಿಟ್ಟಾತು. ಲೋ ಕುಕ್ಕ ಸಿಕ್ಕಿರೋ ರೋಗದ್ ಕೋಳಿ ನನ್ ಮಗನೇ, ನನ್ನೇ ರೇಗಿಸ್ತೀಯನೋ ನೀನು? ನಿನ್ನ ಏಯ್ ಇವಾಗ ನನ್ ಏನು ಮಾಡ್ಕೊಳಕ್ ಆಗಲ್ಲ ಕಣೆ. ನೀನು ಬಂದವನಲ್ಲ ಪಹಾರ ಮಂದಿನ ಸಾಕು, ಅವನ್ ನೋಡ್ಕತನ್ ಬಿಡು. ನನ್ನೇ ರೇಗಿಸ್ತೀಯಾ? ಮಾಡ್ತೀನಿ ತಾಳ್ ನಿಂಗೆ. ಸಗಡೆ ಗುರುವೆ ಬೇಗ ಬಾ, ಎಲ್ಲ ಕಾಯ್ತವ್ರೆ. ಅಯ್ಯೋ ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನ್ ಬೇಕಂತ ಹೊಡೆದಿದ್ದಲ್ಲ. ಈ ನನ್ ಮಗ ಸೀನಾ ನನ್ ರೇಗಿಸ್ತಿದ್ದ. ಅವನು ಹೊಡಿಯಕ್ ಹೋಗಿ ಅಕಸ್ಮಾತ್ ಆಗಿ ನಿಮಗ್ ಬಿಟ್ಬಿಡ್ತು. ಇದನ್ ಮನ್ಸ್ಗೆ ಹಾಕೋಬೇಡಿ. ಬನ್ನಿ ಮುಖ ತೊಳ್ಕೊಳ್ಳೋಂತ್ರಿ. ಅಮ್ಮ ಮತ್ತೆ ಕೇಳ್ತಾ ಇದ್ದೀನಿ, ಮನ್ಸ್ಗೆ ಹಾಕೋಬೇಡಿ. ಬರ್ತೀನಿ. ನಾನ್ ಸೀರಿಯಲ್ ದಪ್ಪ ಕಾಣ್ತೀನಿ ಕಣೆ. ಏನಿಲ್ಲ ಗುರುವೆ, ಸಂದಗೆ ಕಾಣಿಸ್ತಿದ್ಯಾ. ಗುಂಡಕ್ಕ, ಡುಮ್ಕಿ ಹೊಡ್ಕೊಂಡಿದ್ ನಿನ್ಗೆ ಇವಾಗ ನಿನ್ನನ್ ಕರ್ಕೊಂಡೋಗಿ ಡುಮ್ಟಕ ಪಿಪಿ ಪಿಪಿ ಮಾಡಿಸ್ತಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ? ಲೇ, ಈಗಿನ ಒಬ್ಬಂಗ್ ಹೊಡಿಯಕ್ ಹೋಗೋದ್ ಏನೇನೋ ಆಗ್ಬಿಟ್ಟಿದೆ. ಮತ್ತೆ ನಂಗೆ ಸಿಟ್ಟು ಬರ್ಸಿ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ಹೇ, ಪರೀಕ್ಷೆಯಲ್ಲಿ ಡುಮ್ಕಿನ ಯೋಚನೆ ಮಾಡ್ಬೇಡ ಬಿಡಕ್ಕ. ಈ ಚೋಟು ಸುಮ್ಮನಿರು. ಗುಂಡು ಮೊದಲೇ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಗುಂಡು, ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಟೆನ್ಷನ್ ಮಾಡ್ಕೊಂಬೇಡ, ಆರಾಮಾಗಿರು. ನಮ್ ಗುಂಡಮ್ಮ ಯಾವ ಸೀರೆ ಉಟ್ಕೊಂಡ್ರು ಸಂದಕ್ಕೆ ಕಾಣಿಸ್ತಾಳೆ. ರತ್ನ, ನೀನು ನಿಜವಾಗ್ಲೂ ಬೇಜಾರಾಗಿಲ್ಲ ತಾನೆ? ನಿಜವಾಗ್ಲೂ ಅದಕ್ಕೆ ನಂಗೆ ಯಾವ ಬೇಜಾರಾಗಲಿ ಯಾವ ದುಃಖನಾಗಲಿ ಇಲ್ಲ. ಅಣ್ಣನ ಆಸೆ ಈಡೇರಬೇಕು ಅಷ್ಟೆ. ಅವನು ನಮ್ಮೆಲ್ರಿಗೂ ಮದುವೆ ಮಾಡಬೇಕು, ನಮ್ಮೆಲ್ರೂ ಒಂದು ದಡ ಮುಟ್ಟಿಸ್ಬೇಕು ಅಂತ ಎಷ್ಟೋ ವರ್ಷದಿಂದ ಕಷ್ಟಪಡ್ತಿದ್ದಾನೆ. ಅದಕ್ಕೆ ನಾನು ಅವಾಗಲೂ ಅದನ್ನೇ ಹೇಳ್ತಿದ್ದೆ, ಈಗಲೂ ಅದನ್ನೇ ಹೇಳ್ತಿದ್ದೀನಿ. ಈ ಮನೆ ಬೆಳಗಬೇಕು, ಈ ಮನೆ ಹೆಣ್ಣು ಇನ್ನೊಬ್ರು ಮನೆಗೆ ಹೋಗಿ ದೀಪ ಬೆಳಗಬೇಕು. ಅದು ನೋಡಿ ನಮ್ಮ ಮಂಟ ಖುಷಿ ಪಡಬೇಕು. ನಮ್ಮ ಗುಂಡುಗೆ ಕಂಕಣ ಬಲ ಕೂಡು ಬಂದಿದೆ ಅಂದರೆ ನಂಗೆ ಬೇಜಾರಾಗಲ್ಲ, ನಾನು ಖುಷಿ ಪಡ್ತೀನಿ. ಅದಕ್ಕೆ ರತ್ನ, ಪ್ರತಿಯೊಂದು ಮನೆಯಲ್ಲೂ ನಿನ್ನಂಥ ಮಗಳಿರ್ಬೇಕು. ಒಬ್ಬರು ಮೇಲ್ ಬಂದರೆ ಇನ್ನೊಬ್ರು ಹೊಟ್ಟೆ ಉರ್ಕೊಳ್ಳೋ ಈ ಕಾಲದಲ್ಲಿ ನಿನ್ನ ಸಿಚುವೇಶನ್ನ ಇಷ್ಟು ಈಸಿಯಾಗಿ ಆಕ್ಸೆಪ್ಟ್ ಮಾಡಿಕೊಂಡು ತಂಗಿ ಖುಷಿನ ಸಂಭ್ರಮಿಸ್ತಿದ್ಯಲ್ಲ, ನೀನು ನಿಜವಾಗ್ಲೂ ಗ್ರೇಟ್ ನಾನಲ್ಲ, ಅದಕ್ಕೆ ಅಣ್ಣಣ್ಣ. ಸರಿ ಸರಿ, ಅವರೆಲ್ಲ ಕಾಯ್ತಾ ಇರ್ತಾರೆ. ನಾವು ಗುಂಡನ್ನ ಬೇಗ ರೆಡಿ ಮಾಡಿ ಕರ್ಕೊಂಡು ಹೋಗೋಣ. ಹಾಂ ಗುಂಡು,
ಲೈಫಲ್ಲಿ ಒಂದು ಗಂಡು ಜೀವನೂ ನನ್ನ ನೋಡಿ ಇಷ್ಟ ಅಂತ ಹೇಳಿದ್ದೇ ಇಲ್ಲ. ನಾನು ಯಾರ ಜೊತೆನೂ ಮಾತು ಆಡಿಲ್ಲ. ಆಡಿದ್ರೆ ಓದಿಕೆತ ಜಿಮ್ಸಿನ ಒಬ್ನೇ. ಆದರೂ ಅದನ್ನು ಏನು ಮಾತು ಅನ್ನಲ್ಲ, ಜಗಳ ಅಂತಾರೆ. ಆದರೆ ಇವನ್ ಯಾರು ಗುರು, ನನ್ನ ನೋಡಿ ಇಷ್ಟ ಅಂದ್ಬಿಟ್ಟ? ಇವನಿಗೇನಾದರೂ ಐಬಾ? ಅಥವಾ ನಾನು ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿದ್ದೀನ? ಇಲ್ಲ ಇಲ್ಲ, ನಾನು ಸೂಪರ್ ಆಗಿದ್ದಿದ್ರೆ ಇವ್ರ ಮನೆಯವರೆಲ್ಲ ಯಾಕೆ ನನ್ನ ನೋಡಿ ಒಳ್ಳೆ ಕಪ್ಪೆ ನುಂಗ್ದಂಗೆ ಆಡ್ತಿದ್ರು. ಆದರೂ ಏನೋ ಸಮಥಿಂಗ್ ಪ್ರಾಬ್ಲಮ್ಮೆ. ಎಕ್ಸ್ಕ್ಯೂಸ್ ಮೀ, ಏನಾದರೂ ಮಾತಾಡಿ. ಮಾತಾಡೋದ್ನಲ್ಲ. ಮತ್ತೆ ಕೇಳಿಸ್ಲೇ ಇಲ್ಲ. ಸಾರಿ, ಮನ್ಸಲ್ಲೇ ಮಾತಾಡ್ಕೊತಾ ಇದ್ದೆ. ಯಾಕೆ ನಗ್ತಾ ಇದ್ದೀರಾ? ಓಕೆ ಸಾರಿ. ನನಗೆ ನೀವು ಮಾತಾಡೋ ರೀತಿ ತುಂಬ ಇಷ್ಟ ಆಯಿತು. ನಿಮಗೆ ನಾನು ಇಷ್ಟ ಆದ್ನಾ? ಅಣ್ಣನ್ ಕೇಳಬೇಕು ರೀ, ನಾನು ಮದುವೆ ಆಗಕ್ಕೆ ಬಂದಿರೋದು ನಿಮ್ಮನ್ನ, ನಿಮ್ಮ ಅಣ್ಣನಲ್ಲ. ಅದನ್ನೇ ಕೇಳಬೇಕು ಅಂತಿರೋದು, ಅಣ್ಣನ್ನ. ವಾವ್, ವಾಟ್ ಆನ್ ಆನ್ಸರ್. ಎಕ್ಸ್ಟ್ರೀಮ್ಲಿ ಪಂಚಿಂಗ್ ಡೈಲಾಗ್. ಪಕ್ಕ ತಿಕ್ಲಾನೆ ಇವನು ಅನ್ಸುತ್ತೆ. ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಮೊನ್ನೆ ತಾನೇ ಎಡು ಬಿದ್ದು ಗಾಯ ಮಾಡ್ಕೊಂಡಿದ್ದೀನಿ. ನೋ, ಅದಲ್ಲ. ಅಯ್ಯೋ ಗೊತ್ತಾಯ್ತು, ನೆನ್ನೆಯಿಂದ ಊಟಕ್ಕೆ ಹಪ್ಪಳ ಮಾಡ್ಕೊಂಡಿದ್ದೆ. ಹಾಗಲ್ಲ ರೀ, ಐ ಮೀನ್ ಟು ಸೇ ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಥವಾ ಏನು ಓದ್ತಿದ್ದೀರಾ ಅಂತ ಕೇಳಿದ್ದು. ಓ ಹಂಗ, ನಾನು ಓದ್ತಾ ಇದ್ದೀನಿ. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ಓದ್ತೀನಿ, ಸಂಜೆ ಮೇಲೆ ಮೆಸೇಜ್ಗಳು ಓದ್ತೀನಿ, ಆ ನ್ಯೂಸಲ್ಲಿ ಬರ್ತಿರತ್ತಲ್ಲ ಹೆಡ್ಲೈನ್ಸು ಅದನ್ನು ಓದ್ತೀನಿ. ಯು ಆರ್ ಟೂ ಫನಿ. ನಾನು MA ಓದಿದ್ದೀನಿ. MA ಓದಿದಾನ? 2 ಅಕ್ಷರ ಓದೋಕ್ಕೆ ಇಷ್ಟೊಂದು ದೊಡ್ಡ ಬಿಲ್ಡಪ್ಪ. ನಾನೇ ವಾಸಿ PUC 3 ಅಕ್ಷರ. ನಾನು PUC ಓದ್ತಾ ಇದ್ದೀನಿ. ಈ ME ಅಂದ್ರಲ್ಲ, ಹಂಗಂದ್ರೇನು? Master of Engineering. Actually, I have completed my engineering in Malnad College of Engineering and have completed my post-graduation in Surathkal, and currently I am working as a software developer in one of the renowned software company. ಒಂದು ವಿಷಯ ಹೇಳ್ತೀನಿ, ಬೇಜಾರಾಗಬೇಡಿ. ನಮಗೂ ಇಂಗ್ಲೀಷ್ಗೂ ದೂರ. PUCಲಿ ಎಲ್ಲ ಪಾಸು, ಆದರೆ ಇಂಗ್ಲೀಷ್ ಮಾತ್ರ ಟಾಸು. Oh, right. ನನಗೆ ಇಂಗ್ಲೀಷಲ್ಲಿ ಆಗದೆ ಇರೋ ಒಂದೇ ಒಂದು ಪದ ಅಂದರೆ ಡಿಕ್ಷನರಿ. ಅದು ನಮ್ಮ ಭಾಷೆ ಅಲ್ಲ ಅಲ್ವಾ? ರೈಟ್. ಆದರೆ ಕನ್ನಡ ಚೆನ್ನಾಗಿ ಮಾತಾಡ್ತೀರಲ್ಲ, ನನಗಷ್ಟು ಸಾಕು. ಏನಪ್ಪ ಇದು, ಏನು ಹೇಳಿದ್ರು ರೈಟ್ ಅಂತ ಇದ್ದಾನೆ. ಇವನೇನು ಹುಡುಗನ ಇಲ್ಲ ಬಸ್ ಕಂಡಕ್ಟ್ರಾ? ಓಕೆ, ನನಗೆ ನೀವು ಇಷ್ಟ ಆಗಿದ್ದೀರಾ. ಐ ಮೀನ್ ಟು ಸೇ ಐ ಲೈಕ್ ಯು. ನಿಮಗೂ ನಾನಂದರೆ ಇಷ್ಟ ಅಂದರೆ ನಿಮ್ಮ ಅಣ್ಣನ ಕೇಳ್ಬಿಟ್ಟು ಹೇಳಿ. ರೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.